ತಮ್ಮ ಗಮನಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವು ಪ್ರಮುಖ ಕಾಂಗ್ರೆಸ್ ಮುಖಂಡರು ನನಗೆ ಹೇಳಿದರು, ನೀವಾದರೂ ನಿಲ್ಲಿ, ಡಾಕ್ಟರ್ ಪ್ರಶಾಂತ್ ಮಾತು ನಿಲ್ಲಿಸಿ ಬನ್ನಿ ಕಾಂಗ್ರೆಸ್ಗೆ ಅಂತ. ಆವತ್ತು ನಾನು ಧಿಕ್ಕರಿಸಿದ್ದೇನೆ. ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು ಅಂತಕ್ಕಂಥ ಇದಿರಲಿಲ್ಲ. ದೇವೇಗೌಡರು ಕುಮಾರಸ್ವಾಮಿ ಅವರು ಹೇಳೋದಕ್ಕೆ ನಾನು ನಡ್ಕೊಂಡಿದ್ದೀನಿ. ಮುಂದೆ ಹೇಳೋದಕ್ಕೆ ನಾನು ಗಿಣಿ ಶಾಸ್ತ್ರದವನು ಅಲ್ಲ, ಬಹುಶಃ ಹೇಳೋದು ನನಗೆ ಗೊತ್ತಿಲ್ಲ. ನಾಳೆ ಏನು ಬೇಕಾದರೂ ಆಗ್ಬೋದು. ಅರ್ಥ ಆಯ್ತಾ? ಈ ನನಗಾಗಿರ್ತಕ್ಕಂಥ ನೋವಿನಿಂದ, ಭಾಳ ನೋವಿನಿಂದ ಪಕ್ಷ ಬಿಟ್ಟು ಹೋಗ್ತಾ ಇದ್ದೀನಿ. ಯಾವುದೇ ಷರತ್ತುಗಳನ್ನ ಹಾಕುವಂಥದ್ದಾಗಲಿ ಏನೂ ಮಾಡಿಲ್ಲ. ಒಂದೇ ಒಂದು ಕಾನ್ಸೆಪ್ಟ್ ನಮ್ಮದು, ನಮ್ಮ ಕಾರ್ಯಕರ್ತರ ರಕ್ಷಣೆ ಆಗಬೇಕಷ್ಟೇ. ನಮ್ಮ ಕಾರ್ಯಕರ್ತರ ರಕ್ಷಣೆಗೋಸ್ಕರ ಇವತ್ತು ನಾವು ಕಾಂಗ್ರೆಸ್ ಪಕ್ಷವನ್ನು ಸೇರುವಂಥ ನಿರ್ಧಾರಕ್ಕೆ ಬಂದಿದ್ದೀವಿ. ಅಷ್ಟೊತ್ತಿಗೆ ಅವರು ಇದಾಗಿತ್ತು, ಆಪ್ರೇಷನ್ ಆಗಿತ್ತು. ಸಿದ್ದರಾಮಯ್ಯವ್ರನ್ನ ಮಾತಾಡಿ ಹೊಂದಾಣಿಕೆ ಆದಮೇಲೆ ಸ್ಥಳೀಯ ಮುಖಂಡರನ್ನ ನಾವು ಕನ್ಸಲ್ಟ್ ಮಾಡಿಲ್ಲ. ಅದು ಈಗ ನಮ್ಮಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗ್ತದೆ ಹೊರತು ಸ್ಥಳೀಯ ಮುಖಂಡರು ನಮ್ಮನ್ನು ಬಳಸ್ಕೋಬೇಕು ಹೊರತು ಅಸಮಾಧಾನ ಇದೆ ನೀವು ಹೇಳ್ತೀನಿ. ನನ್ನ ಹತ್ರ ಯಾರೂ ಮಾತಾಡಿಲ್ಲ. ಅದಕ್ಕೆ ನಾನು ಬೆಳಗ್ಗೆ ನಿಮ್ಮ ಮನೆಗೆ ತಿಂಡಿಗೆ ಬರ್ತೇನೆ ಅಂತ ಫೋನ್ ಮಾಡಿದೆ. ಚೆನ್ನೈಯಿಂದ ಬಂದು ಒಂದು ದಿವಸ ಮಾತ್ರ ಆಗಿತ್ತು. ನಾನು ಹೇಳಿದೆ, ದಯವಿಟ್ಟು ಬೇಡಣ್ಣ. ಕೆಲವ್ರು ಹೇಳಿದ್ರು ನಮ್ಮ ಲೀಡರು, ಮನೆಗೆ ಬರ್ತೀನಿ ಅಂದರೆ ಬೇಡ, ನೀವು ಆರೋಗ್ಯ ನೋಡ್ಕೊಳ್ಳಿ, ಈ ಸಂದರ್ಭದಲ್ಲಿ ನೀವು ಬರೋದು ಬೇಡ. ಈಗ ಬೇಕಾದ್ರೂ ಬರ್ತೀನಿ, ಬೆಳಗ್ಗೆ 8 ಗಂಟೆಗೆ ನಿಮ್ಮ ಮನೇಲಿ ಇರ್ತೀನಿ. ಬೆಳಗ್ಗೆ ನಾನು ಹೇಳಿದ್ರಿಂದ 8 ಗಂಟೆಗೆ ಹೋಗಿ ನನ್ನ ಮನದ ನೋವನ್ನು ಹೇಳಿ ಅವ್ರ ಮನೆಯಲ್ಲೇ ತಿಂಡಿ ತಿಂದು ದೇವೇಗೌಡರಿಗೆ ಅಂದ್ರೆ ನಿಮ್ಮಂಥ ನಿಷ್ಠಾವಂತರಿಗೆ ಅನ್ಬಾರ್ದಿತ್ತು.